ನಾನು ಶಶಿರೇಖಾ. ಇವತ್ತು ನಮ್ಮ ಜೊತೆ ಹಿರಿಯ ಸಾಹಿತಿ, ಮಾಜಿ ಸಚಿವರಾದ BT ಲಲಿತಾ ನಾಯ್ಕ್ ಅವರು ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಇತ್ತೀಚೆಗೆ ತಾವು ಒಂದು ಮಹಿಳೆಯರ ಮೇಲೆ ದೌರ್ಜನ್ಯದ ವಿಚಾರ ಮಾತನಾಡಿದಾಗ ಒಂದಷ್ಟು ಧಾರ್ಮಿಕವಾಗಿ ವಿರೋಧಾಭಾಸ ಇರೋದ ರೀತಿ ಮಾತಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಸೋಮೋಟೋ ಕೇಸನ್ನು ದಾಖಲಿಸಿದ್ರು. ಅದು ಯಾವ ಹಿನ್ನೆಲೆಯಲ್ಲಿ ಆಗಿತ್ತು, ತಾವೇನ್ ಹೇಳೋ ಪ್ರಯತ್ನ ಮಾಡಿದ್ರೆ ಪೊಲೀಸರು ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಮೇಡಮ್? ಈಗ ನಾನು ಮಾತಾಡಿದ್ದು ದಾವಣಗೆರೆಯಲ್ಲಿ ಮಹಿಳಾ ಸಂವೇದನೆಗಳು 2 ದಿನದ ಸಮಾವೇಶ. ಅದು ಸಮಾವೇಶ ಭಾಷಣ ಮಾಡಿದ್ರು, ಸಮಾರೋಪ ಭಾಷಣ ಮಾಡ್ತಾ ಇದ್ದೆ ನಾನು. 2 ದಿನದ ಕ್ರೋಢೀಕರಿಸಿ ಆಗ ಮಹಿಳೆಗೆ ನಾನಾ ರೀತಿಯ ನೋವುಗಳನ್ನ ಉಂಟಾನೆ ಬರ್ತಾ ಇದ್ದಾಳೆ. ಅವಳನ್ನ ಮಾರಾಟ ಮಾಡಿದ್ದಾರೆ, ಅವಳನ್ನ ಭೂಮಿಲಿ ಹೂತಿದ್ದಾರೆ, ಅವಳನ್ನ ಸುಟ್ಟಿದ್ದಾರೆ. ಹೀಗೆ ಮಹಿಳೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯಾವತ್ತೂ ಕೂಡ ನೆಮ್ಮದಿಯಿಂದ ಇರೋಕ್ ಸಾಧ್ಯ ಆಗಿಲ್ಲ. ಅದು ಈಗ ಆಗ್ಬಾರ್ದು. ಈ 21ನೇ ಶತಮಾನಕ್ಕಾದ್ರೂ ನಾವು ಮನುಷ್ಯರಾಗ್ಬೇಕು ಅನ್ನೋ ರೀತಿ ಹೇಳಿ ಉದಾಹರಣೆಗೆ ತಗೊಂಡೆ ನಾನು. ಈಗಲೇ ಅಲ್ಲ ಮಹಿಳೆಗೆ ಆಗ್ತಿರೋ ಅವಮಾನ ಅಥವಾ ನೋವು ಹಿಂದಿನಿಂದನೂ ಇತ್ತು. ರಾಮಾಯಣದಲ್ಲಿ ಆ ಶೂರ್ಪನಖಿ ಒಬ್ಬ ಹೆಣ್ಣು, ಅವಳು ಮೂಗು ಮೊಲೆ ಕುಯ್ದಾಗ ಒಬ್ಬ ಹೆಣ್ಮಗಳ ಗತಿ ಏನಾಗ್ಬೇಕಾಗಿತ್ತು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಎಂಥ ಕುರೂಪ ಅಂದ್ರೆ ಅವಳು ಬದುಕಿಯೂ ಸತ್ತ ಹಾಗೆ. ಅವನು ಲಕ್ಷ್ಮಣ ಅವಳನ್ನ ಮೂಗನ್ನ ಕೊಯ್ತಾನೆ, ಮೊಲೆ ಕೊಯ್ತಾನೆ, ಮೊಲೆ ಮುಡಿ ಅಂತಾರ ಅವನು ಅದ್ರಲ್ಲಿ. ನಾನು ಇನ್ನೊಂದೇನಂದ್ರೆ ರಾಮಾಯಣದ ವಾಲ್ಮೀಕಿ ಬರ್ದಿರೋದು ಮತ್ತೆ ಕುವೆಂಪು ಬರ್ದಿರೋದು ಇದನ್ನೇ ತಗೊಂಡಿದೀನಿ. 100 ಇದಾವೆ ಅವು, ಎಷ್ಟೋ ಬೇರೆ 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 ಕಥೆಗಳು. ಅವ್ರು ಬರ್ದಿರೋದೇ ಅಕ್ಷರಶಃ ನಾನು ಹೇಳಿದೀನಿ, ಯಾವ್ದು ಹೊಸ ಸೃಷ್ಟಿನೇ ಮಾಡಿಲ್ಲ ನಾನು. ಆ ರೀತಿ ಆದಾಗ ಅವಳಿಗೆ ಈ ತರ ನೋವಾಯ್ತು. ತಂಗಿಗೆ ಹೀಗ ಆಯ್ತಲ್ಲ ಅಂತ ರಾವಣ ಕೊನೆಗೆ ಸೀತೆ ಮೂಗ್ ಕೊಯ್ದ್ಬಿಟ್ಟಿದ್ರೆ ಏನ್ ಕತೆ ಆಗೋದು? ಅವಳಿಗೆ ಏನ್ ಮಾಡಿದ್ರು ತಂಗಿಗೆ ಅದನ್ನೇ ಅವ್ನು ಮಾಡಿದ್ರೆ ಇನ್ನೂ ಕ್ರೂರವಾಗಿ ನಡ್ಕೊಳಂಗ್ ಆಗ್ತಿತ್ತು. ಆದ್ರೆ ಅವನು ನಡ್ಕೊಂಡಿದ್ದು ಸರಿಯಲ್ಲ. ಏಕ್ದಮ್ ಎತ್ಕೊಂಡ್ ಹೋದ. ಅವಳನ್ನ ಕರ್ಕೊಂಡ್ ಹೋದಾಗ ಸಹಜವಾಗಿ ಅವಳ ಗಂಡ ಆದವನಿಗೆ ಹೆಂಡತಿ ಈ ತರ ಹೋದಾಗ ಯಾರೋ ಪರಪುರುಷ ಎತ್ಕೊಂಡ್ ಹೋದ್ನಲ್ಲಪ್ಪ ಅಂದಾಗ ಅವನಿಗೆ ಅಸಮಾಧಾನ ಆಗತ್ತೆ, ಅವನ ಅನುಮಾನ ಬರುತ್ತೆ. ಸೀತೆ ಬಾಳು ಈ ರೀತಿ ಆಯ್ತು. ಅವನ್ ಕರ್ಕೊಂಡೋಗಿ ಮತ್ತೆ ರಾಮ ಅಂತೂ ಅಲ್ಲಿಂದ ಬಂದ್ಮೇಲೆ ಕಾಡಿಗೆ ಯಾರಾದ್ರೂ ಕಾಡಿಗೆ ಬಿಡೋದುಂಟಾ ತುಂಬಿದ ಗರ್ಭಿಣಿನ? ಈಗಿನ ಕಾಲದಲ್ಲಾದ್ರೂ ನಾವು ಆಲೋಚನೆ ಮಾಡ್ಬೇಕು. ನಮ್ ಮಕ್ಕಳನ್ನ, ಯಾರಾದ್ರೂ ಹೆಣ್ಮಕ್ಳನ್ನ, ನಮ್ ಸೊಸೆದಿರನ್ನ ನಾವು ಎಲ್ಲಾರು ತಗೊಂಡೋಗಿ ಈ ರೀತಿ ಅಮಾನುಷವಾಗಿ ಬಿಟ್ರೆ ಎಷ್ಟು ಹಿಂಸೆ ಅನ್ಸತ್ ನಮಗೆ. ಅವ್ರು ಹೇಗ್ ಸಹಿಸಿರ್ಬಹುದು, ಆಗಿನ ಕಾಲದಲ್ಲಿ ಎಷ್ಟು ಪಾಡ್ಪಟ್ಟಿರ್ಬಹುದು. ಆದ್ರಿಂದ ಇಂಥ ಕ್ರೌರ್ಯಗಳನ್ನ ನಾವು ಕ್ರೂರ ಅಂದಿಲ್ಲ ನಾನು. ಕ್ರೂರ ಅಂದ್ರೆ ಒಬ್ಬ ವ್ಯಕ್ತಿಗಾಗತ್ತೆ ಕ್ರೌರ್ಯ ಅನ್ನೋದು ಸಾಮೂಹಿಕವಾಗಿ ಮಾತಾಡುವಾಗ ನಾವು ಕ್ರೌರ್ಯ ಅನ್ನೋ ಶಬ್ದ ಬಳಸ್ತೀವಿ. ಅಂದ್ರೆ ಅತ್ಯಂತ ಅಮಾನುಷವಾಗಿ ಅಂತ, ಮನುಷ್ಯತ್ವ ಇಲ್ಲದ ರೀತಿಯಲ್ಲಿ ಅದನ್ನ ಹೇಳ್ದೆ ನಾನು. ಬೇರೆ ಬೇರೆ ವಿಷಯನೂ ಸಾಕಷ್ಟು ಮಾತಾಡ್ದೆ. ನಾವು ಕೊಲೆ, ದರೋಡೆ, ಈ ಯುದ್ಧ, ಇಂಥ ದೌರ್ಜನ್ಯ ಇಲ್ಲದಂತ ನಾಡು ಕಟ್ಟೋದಕ್ಕೆ ನಾವು ಮುಂದಾಗಬೇಕು. ಇದು ನಮ್ ಗುರಿ ಆಗ್ಬೇಕು. ಬಂಡಾಯ ಅಂದ್ರೆ ಅದೇ ಬಂಡಾಯ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದೆ ನಾನು. ಬಂಡಾಯ ಅನ್ನುವಂಥದ್ದು ಕೆಟ್ಟದ್ರ ವಿರುದ್ಧ ಬಂಡೆ ಹೇಳೋದಷ್ಟೇ. ಇದು ಯಾವ್ಯಾವುದು ಮನುಷ್ಯನಿಗೆ ಅಮಾನವೀಯಾಗಿ ನಡ್ಕೊಳ್ಳುವಂತ ಪದ್ಧತಿಗಳಿದಾವೋ ಅವೆಲ್ಲವನ್ನ ಬಂಡಾಯ ತೀವ್ರವಾಗಿ ವಿರೋಧಿಸುತ್ತೆ, ಮತ್ತೆ ಅದನ್ನ ಸರಿಪಡಿಸೋದಕ್ಕೆ ಸತತ ಪ್ರಯತ್ನ ಮಾಡುತ್ತೆ. ಬಂಡಾಯ ಸಾಹಿತ್ಯದ ಗುರಿನೇ ಅದು. ಜಾತೀಯತೆ, ಕೋಮುವಾದ, ಈ ಮಹಿಳಾ ದೌರ್ಜನ್ಯ ಇವೆಲ್ಲವನ್ನ ನಾಶ ಮಾಡೋದಕ್ಕೆ, ಅದನ್ನ ಬಿಡಿಸಿ ಹೊಸ ಜಗ ಕಟ್ಟುವೆವು, ನಾವು ನಾಡೊಂದ ಕಟ್ಟುವೆವು, ಹೊಸ ಬೀಡೊಂದ ಕಟ್ಟುವೆವು ಅಂತಿದೆಯಲ್ಲ, ಹಾಗೆ ಈ ರಸದ ಬೀಡು ಅಂದ್ರೆ ಇಲ್ಲಿ ಯಾವಾಗ್ಲೂ ನೆಮ್ಮದಿ, ಶಾಂತಿ ಇರುವಂತ ಮತ್ತು ತೃಪ್ತಿ ಇರುವಂತ ಬುದ್ಧನ ನಾಡು. ಬುದ್ಧ ನಮ್ಮೋನಾಗ್ಬೇಕು. ಬುದ್ಧ ನಮ್ಮೋನಾದ್ರೆ ನಮ್ ಮನಸ್ಸಿನಲ್ಲಿ ಇಳಿದ್ರೆ ನಾವು ಯಾರು ಕೂಡ ಅಶಾಂತಿಯ, ಅಹಿಂಸೆಗೆ ಹೋಗಲ್ಲ. ಆದ್ರಿಂದ ನಮಗೆ ಬುದ್ಧ ಬೇಕು, ಬಸವ ಬೇಕು, ಮತ್ತು ಗಾಂಧಿ, ಅಂಬೇಡ್ಕರ್ ಇವೆಲ್ಲವೂ ಕೂಡ ಇವರೆಲ್ಲನ್ನೆಲ್ಲ ನಾವು ಅರಗಿಸ್ಕೋಬೇಕಾಗಿದೆ. ಆರಾಧನೆ ಮಾಡೋದಷ್ಟೇ ಅಲ್ಲ, ನಮ್ಮೊಳಗಡೆ ತಗೋಬೇಕಾಗಿದೆ. ಆದ್ರಿಂದ ನಾವು ಈ ರೀತಿ ಇರ್ಬೇಕು. ಇಷ್ಟು ಮಾತು ಈ ರೀತಿಯಾಗಿ ನಾನು ಮಾತಾಡಿದೆ. ಸುಮಾರು 1 ಗಂಟೆ ಮಾತಾಡಿರ್ಬೇಕು ನಾನು, 1 ಗಂಟೆನೋ 3/4 ಗಂಟೆನೋ. ಅದ್ರಲ್ಲಿ ಯಾವುದು ಕೂಡ ಧರ್ಮದ ವಿರೋಧವಾಗಿ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ರಾಮ ಮಾಡಿದ ಜಗತ್ತಿಗೆ ಗೊತ್ತು. ರಾಮ ಕಾಡಿಗೆ ಕಳಿಸ್ದ ಅಂತ ಏನಾರ ಹೊಸ್ತು ಹೇಳ್ತಿದ್ದೀನಾ? ಲಕ್ಷ್ಮಣ ಮೂಗ್ ಕೊಯ್ದ ಅನ್ನೋದು ಹೊಸ್ತಾಗಿ ಹೇಳ್ತಿದ್ದೀನಾ? ರಾವಣ ಸೀತೆನ ಎತ್ಕೊಂಡೋದ ಅನ್ನೋದು ಹೊಸ್ತು ಮಾತಲ್ಲ. ಅಂತದ್ರಲ್ಲಿ ಸುಮೋಟೋ ಹಾಕುವಂತದ್ದೇನಿತ್ತು?
ಅದಕ್ಕೆ ನಿಜಗುಣಾನಂದ ಸ್ವಾಮಿಗಳು ಫೋನ್ ಮಾಡಿ ಹೇಳಿದ್ರು, ಧೈರ್ಯವಾಗಿರಿ, ಇವೆಲ್ಲ ನಮ್ಮನ್ನ ಬಾಯಿ ಮುಚ್ಚೋ ಕೆಲಸ ಮಾಡ್ತಾರೆ, ಸತ್ಯ ಏನಿದೆ ಅದ್ ಹೇಳೋಕೆ ಇವತ್ತು ಅದ್ರ ಮೇಲೂ ಕೂಡ ಅವರು ಹೊರೆ ಇದ್ ತರ್ತಾ ಇದ್ದಾರೆ, ಒಂದು ಕಂಡೀಷನ್ ಮಾಡುವಂತದ್ದು, ನೀವ್ ಅದ್ ಹೇಳ್ಬಾರ್ದು ಇದ್ ಹೇಳ್ಬಾರ್ದು ಅಂತ ನಾವಿದ್ದೀವಿ ಅನ್ನೋ ಮಾತು ಹೇಳಿದ್ರು. ಜ್ಞಾನ ಪ್ರಕಾಶ್ ಸ್ವಾಮಿ ಮೈಸೂರು ಅವರು ಹೇಳಿದ್ರು. ಮತ್ತೆ ಬೇರೆ ಬೇರೆ ಬಹಳ ಜನ ಆತ್ಮೀಯರು, ಅಡ್ವೊಕೇಟ್ಗಳು, ನಮ್ಮ ಇವರು 2-3 ಜನ ಇದ್ದಾರೆ. ಅನಂತ್ ನಾಯಕ್ ಅಂತ ನಮ್ಮಲ್ಲಿ ಒಬ್ರು ಅಡ್ವೊಕೇಟ್ ಇದ್ದಾರೆ, ಅವರು. ಮತ್ತೆ ಇನ್ನೊಬ್ರು ಬಹಳ ಚೆನ್ನಾಗಿ ನನ್ನ ಬಗ್ಗೆ ಬಹಿರಂಗವಾಗಿ ಇದ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ರಾಜಾ ನಾಯಕ್ ಅಂತ, ಡಾಕ್ಟರ್ ರಾಜಾ ನಾಯಕ್. ಹೀಗೆ ತುಂಬಾ ಜನ ಹೇಳಿದ್ರು. ನಾನು ಫೋನ್ ಮಾಡಿದೆ ಅವರಿಗೆ, SP ಅವರಿಗೆ, ದಾವಣಗೆರೆ SP ಅವರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಆಯ್ತು ಮೇಡಮ್, ನಿಮ್ ಹತ್ರ ಕಳಿಸ್ತೀವಿ ಒಬ್ರನ್ನ, ಅವ್ರ ಹತ್ರ ಒಂದ್ ಹೇಳಿಕೆ ಕೊಡಿ, ಕ್ಲೋಸ್ ಮಾಡ್ತೀವಿ ಆಮೇಲೆ ಅಂತಿದ್ರು. ನಮಿಗೂ ಯಾರ್ಯಾರ್ದು ಒತ್ತಡ ಇರತ್ತೆ, ಅದಕ್ಕೆ ಇದ್ ಮಾಡ್ತೀವಿ ಅಂದ್ರು. ಇನ್ನೇನು ಮಾಡೋಕ್ಕಾಗಲ್ಲ. ಸರಿ. ಅಲ್ಲ, ಇವರು ಒತ್ತಡಕ್ಕಾಗಿ ಕೆಲಸ ಮಾಡ್ತಾರ ಸರ್? ಮೇಡಮ್, ಕಾನೂನ್ ಪ್ರಕಾರ ಕೆಲಸ ಮಾಡ್ಬೇಕಾ ಇವರು? ಕಾನೂನ್ ಪ್ರಕಾರ ಕೆಲಸ ಮಾಡಕ್ ಸಾಧ್ಯ ಆಗ್ಲಾರ್ದಂತ ವಾತಾವರಣ ಇದೆ ಅನ್ನೋದು ಎಲ್ರ ಬಾಯಿನಲ್ಲೂ ಬರ್ತಾ ಇದೆ. ಎಲ್ರ ಬಾಯಿನಲ್ಲಿ, ಒಬ್ಬರಲ್ಲ ಇಬ್ರಲ್ಲ, ಒಂದೇ ವಿಷಯದಲ್ಲ, ಪ್ರತಿಯೊಂದು ವಿಷಯದಲ್ಲೂ ಒತ್ತಡ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ನಾನು, ನಿಮ್ದು ಇದು ಸ್ವಲ್ಪ ಬೇರೆ ಆಗ್ಬಹುದು, ಆದ್ರೂ ನಿಮ್ ಮೂಲಕ ತಲುಪ್ಲಿ. ಮಂಡ್ಯದಲ್ಲಿ ಒಂದು ಗ್ರಂಥಾಲಯ ಇದೆ, ಅದು ಸರ್ಕಾರದಿಂದ ಕೊಟ್ಟಿದ್ದು. ಪ್ರತಿಯೊಂದು ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಲಂಬಾಣಿ ತಾಂಡಗಳಿಗೆ ಕೊಡ್ಬೇಕು ಅಂತ ಈಗ 2019 ಏನೋ ಕೊಟ್ಟಿದ್ದಾರೆ. ಈಗಾಗ್ಲೇ 10 ವರ್ಷ ಆಯ್ತು. ಅದ್ ನಡೀತಾ ಇತ್ತು. ಅದ್ರಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಮಮತಾ ಅಂತ, ಆ ಅಂಗನವಾಡಿ ಕಾರ್ಯಕರ್ತೆ ಏನ್ ಮಾಡಿದಾಳೆ, ಅಂಗನವಾಡಿ ಕೆಲಸ ಮಾಡ್ತಾನೆ ಇಲ್ಲಿಗೂ ನಾನ್ ಮಾಡ್ದೆ ಅಂತ ತೋರ್ಸ್ಕೊಂಡು 1.5 ವರ್ಷಗಳ ಕಾಲ ಗ್ರಂಥಪಾಲಕಿ ಹುದ್ದೆನೂ ಮಾಡಿದಾಳೆ, 2 ಸಂಬಳ ತಗೊಂಡಿದ್ದಾಳೆ. ಅದನ್ನ ನಾವು ದೂರ್ ಕೊಟ್ವಿ, ಈ ತರ ಮಾಡಿರೋದು ಸರಿಯಲ್ಲ ಅಂತ. ಆಗ ಹೌದು, 2 ಕಡೆ ತಗೊಂಡಿದ್ದಾಳೆ, 1,11,000 ತಗೊಂಡಿದ್ದಾರೆ ಅಂತ ಬಂತು. ಆವಾಗ ನಾವು ಮೇಡಮ್ಗೆ, ಮಹಿಳಾ ಇಲಾಖೆಗೆ ಮತ್ತು ತಾಂಡ ಅಭಿವೃದ್ಧಿ ನಿಗಮಕ್ಕೆ ಬರುತ್ತದು ಗ್ರಂಥಾಲಯ, ಅವರಿಗೆ ನಾವು ದೂರ್ ಕೊಟ್ವಿ. ಅವ್ರು ಹೌದು, ಇದನ್ನ ನಾವು ತಕ್ಷಣ ರಿಕವರಿ ಮಾಡಿಸ್ತೀವಿ ಅಂದ್ರು. ರಿಕವರಿ ಮಾಡಿಸೋದಷ್ಟೇ ಅಲ್ಲ, 2 ಕಡೆ ಸಂಬಳ ತಗೊಳೋದು ಸರ್ಕಾರಿ ಸಂಬಳ ತಪ್ಪು, ಇದನ್ನ ನೀವು ಇವ್ರ ಮೇಲೆ ಕ್ರಮ ತಗೋಬೇಕು ಅಂದ್ವಿ. ಏನು ಮಾಡಿಲ್ಲ. ಆಮೇಲೆ ಮತ್ತೆ ತಕ್ಷಣ ಅವ್ರನ್ನ ತೆಗೆದುಹಾಕಿ ಅದರಿಂದ ಅಂಗನವಾಡಿಲಿದ್ದಾಳೆ, ಅದರಿಂದ ಗ್ರಂಥಪಾಲಕಿ ಹುದ್ದೆನ ತೆಗೆದುಹಾಕಿದ್ಮೇಲೆ ಇನ್ನೊಬ್ಬರನ್ನ ಸೂಟೇಬಲ್ ವ್ಯಕ್ತಿ, SSLC ಮಾಡಿರ್ಬೇಕು ಮತ್ತು ಎಲ್ಲ ವಾಚನಾಲಯ ನಡೆಸೋಕಾಗಿರ್ಬೇಕು ಅಂತವ್ರನ್ನ, ರೇಣುಕಾ ಅನ್ನೋರ್ನ ನೇಮಕ ಮಾಡಿಸಿದ್ವಿ. ಅಲ್ಲಿಂದ ಅಲ್ಲಿ 2 ತಿಂಗಳು ನೋಡಿ, ಬೀಗ ಒಡೆದು ಗ್ರಂಥಾಲಯದ ಬೀಗ ಒಡೆದು ತಮ್ಮ ಬೀಗ ಹಾಕೊಂಡಿದ್ದಾರೆ. ಅದ್ರೊಳಗಿನ ಸಾಮಾನ್ ಬೇರೆ ಕಡೆ ಎಸ್ತಿದ್ದಾರೆ. ಯಾರು? ಈ ಒಂದು ಮಂಡ್ಯ ಜಿಲ್ಲಾ ಲಂಬಾಣಿ ಸೇವಾ ಸಂಘ ಅಂತ ಇದೆ, ಅದರ ಅಧ್ಯಕ್ಷ ಮತ್ತು ಈವಮ್ಮ ಅವರು ಏನ್ರಿ ಈ ತರ ಮಾಡಿದ್ದಾರೆ, ಬೀಗ ಅದು ಗೌರ್ಮೆಂಟ್ ಕಟ್ಟಡದ ಬೀಗ ಹೆಂಗ್ ಹೊಡೆದ್ರು, ಯಾರು ಇಂತ ಶಕ್ತಿ ಕೊಟ್ಟರು ಅಂದ್ರೆ MLA. ಅವ್ರು MLA ಬಲ ಇದೆ ರೀ ಅವರಿಗೆ ಅಂದ್ರು. ನಾನು ಹೇಳಿದೆ, MLA ಇರೋರು ನ್ಯಾಯವಾಗಿರ್ಬೇಕಲ್ವಾ, ನ್ಯಾಯದ ಕಡೆ ಪರ ಇರ್ಬೇಕಲ್ವಾ. ಇಷ್ಟು ವರ್ಷದಿಂದ ನಡೀತಾ ಇರುವಂತ ಗ್ರಂಥಾಲಯನ ಇವರು ಆಮೇಲೆ ಅವ್ರನ್ನ ಕಳಿಸಿದ್ರು, ತಾಂಡ ನಿಗಮದಿಂದ ಅವ್ರು ಹೋದ್ರು ಸಿಬ್ಬಂದಿಗಳು. ಅವ್ರಿಗೆ ಏನ್ ಅಂದಿದಾರ ಅವರು ರಾಜಾರೋಷವಾಗಿ, ಹೌದ್ರಿ ನಾನಿಲ್ಲ ಅಲ್ಲಿ ಅಂದ್ಮೇಲೆ ಅಲ್ಲಿ ಗ್ರಂಥಾಲಯ ಇರಬಾರ್ದು. ಆ ಮಹಿಳೆ ಹೇಳೋದು, ಆ ಮಮತಾ ಅನ್ನೋ ಮಹಿಳೆ ಹೇಳೋದು, ನಾನು ಅಲ್ಲಿ ನನ್ನನ್ನ ತೆಗೆದುಹಾಕಿದ್ದಾರೆ, ನನ್ ರಿಕವರಿ ಮಾಡ್ಬೇಕು ಅಂತ, ನನ್ನ ಹಣ ವಾಪಸ್ ಕೊಡ್ಬೇಕು ಅಂತಿದ್ದಾರೆ. ಇದು ಅನ್ಯಾಯ. ಇದು ನನ್ನ ಯೂನಿಯನ್ ಇದೆ, ನನಗೆ ಏನೆಲ್ಲ ಇದೆ, ಆದ್ರಿಂದ ಈ ಗ್ರಂಥಾಲಯ ಮುಚ್ಚಬೇಕು, ನನಗೆ ಬೇಕಾಗಿಲ್ಲ, ಇದು ನಮ್ ಸಂಘದವ್ರಿಗೆ ಬೇಕಾಗಿಲ್ಲ ಅಂತ ಅಧ್ಯಕ್ಷನು ಹೇಳಿದಾನೆ. ಅಧ್ಯಕ್ಷ ಅಂತೂ ಅವನು ನಕಲಿ ಅಧ್ಯಕ್ಷ, ಅವನು ಇತ್ತೀಚೆಗೆ ಬಂದಿದ್ದಾನೆ. ತಾಂಡದ ಮಹಿಳೆ ಮೇಡಮ್, ಅದೇ BT ಲಲಿತಾ ನಾಯಕ್ ಬಡಾವಣೆ ಅಂತ, ಬಡಾವಣೆನಲ್ಲಿ 45 ಮನೆಗಳನ್ನ ಕೊಡ್ಬೇಕಾಗಿತ್ತು ನಿವೇಶನ. ಈ ಸಂಘದವರೆಲ್ಲ ಸೇರಿ ಅದರಲ್ಲಿ 15 ಮಾರಾಟ ಮಾಡ್ಬಿಡ್ತಾರೆ, ಅನಧಿಕೃತವಾಗಿ ಲಂಚ ತಗೊಂಡು. ಕೊಡಬಾರ್ದು ಹಾಗೆ, ಅದು ಆ ರೀತಿ ಕಥೆ ಇದೆ ಅದ್ರದ್ದು. ಅದಕ್ಕೆ ನಾನು ಎಲ್ಲೂ ಹೋಗ್ತಾ ಇಲ್ಲ, ಬರೀ ಅದ್ರಲ್ಲೇ ಮುಳುಗಿದ್ದೀನಿ. ಹೋರಾಟ ಮಾಡಿ ಈ MLA ಅವರು, MLA ಪ್ರತಿಯೊಂದು ರವಿ ಗಾಣಿಗ ಅವರು ಪಾಪ ಇವರೆಲ್ಲ ಏನ್ ಮಾಡಿದ್ದಾರೆ, DC ಅವರು ಎಲ್ಲ ಗೊತ್ತವರಿಗೆ ಇದು ಮೋಸದಿಂದ ಮಾಡ್ಕೊಂಡಿರೋದು ಅಂತ. ಆ 13 ಮನೆಯವರು ಏನ್ ಬೇರೆ ಜನ ಬಂದ್ ಸೇರಿದ್ದಾರೆ, ಇದು ಲಂಬಾಣಿಗಳಿಗೆ ಮೀಸಲಾಗಿರುವಂತ ಜಾಗ, ಅವರಿಗೆ ಅಂತ ಮಾಡಿರೋದು. ಆದ್ರಿಂದ ನೀವು ತೆರವುಗೊಳಿಸಿ ಅವರಿಗೆ ಮೂಲ ಹಕ್ಕು ಪತ್ರದಾರರಿಗೆ ನೀವು ಅವಕಾಶ ಮಾಡ್ಕೊಡಿ ಅಂತ
ಒಂದು ನೋಟಿಸ್ ಕಳಿಸಿದ್ದಾರೆ. ಆ ನೋಟಿಸ್ ಕಳಿಸಿದಷ್ಟೇ 7 ದಿನಗಳ ಒಳಗಾಗಿ ನೀವು ಬಿಡ್ಬೇಕು ಅಂತ ಬಿಡ್ಲೇ ಇಲ್ಲ. ಹೋಗಿ ಕೇಳಿದ್ವಿ ಯಾರು ಪೌರಾಯುಕ್ತರು ಪಂಪಾಶ್ರೀ ಅಂತ ಮೇಡಮ್ ತುಂಬಾ ಮಾನವೀಯತೆಯಿಂದ ಇದಾರೆ, ಅವರು ರೂಲ್ ಫಾಲೋ ಮಾಡ್ತಾರೆ. ಅವ್ರು ಹೇಳ್ತಾರೆ ಅಸಹಾಯಕರಾಗಿ, ಮೇಡಮ್ ನೀವು MLA ಜೊತೆ ಮಾತಾಡ್ತೀರಾ ಅಂತಾರೆ. ಇವರು MLA ಏನ್ ಹೇಳಿದ್ರು ಈಗ MLA ಅಂದ್ರೆ ರಾಜರು ಅಂದ್ಕೊಂಡಿದ್ದಾರೆ ಮೇಡಮ್, ಅಂದ್ಕೊಂಡಿದಾರ. ನನಗೆ ಅದಕ್ಕೆ ನೀವು ಹೋಗಿ ಮಾತಾಡಿ ಅಂದ್ರು. ನಾನ್ ಹೇಳ್ದೆ MLA ಹತ್ರ ಹೋಗಿ ಮಾತಾಡೋದೇನಿಲ್ಲ, MLA ಅವ್ರಿಗೆ ಸಂಬಂಧಪಟ್ಟಂತ ಕೆಲಸಗಳು ಏನು ಅನ್ನೋದು ನನಗ್ ಗೊತ್ತು. ನಾನು ಕೂಡ MLA ಆಗಿ ಮಂತ್ರಿ ಆಗಿದ್ದು. ಅಷ್ಟಾದ್ರಲ್ಲಿ ನಾನು ಅಗತ್ಯ ಬಿದ್ರೆ ಅವರಿಗೆ ನಾನು ಖಂಡಿತ ಭೇಟಿ ಆಗ್ತೀನಿ. ಅವ್ರ ಸೇವೆ ಏನಿದೆ ಅವರಿಂದ ನಾವು ಕೆಲಸ ಮಾಡಿಸ್ಕೊಳ್ತೀವಿ. ಆದ್ರೆ ಇದು ಯಾವ್ದು ಕಾನೂನು ವಿರುದ್ಧವಾಗಿದೆಯೋ, 2 ಗ್ರಂಥಾಲಯ, ಇನ್ನೊಂದಿದೆ ಹಳೆ ಗ್ರಂಥಾಲಯ, ಅದನ್ನು ಕೂಡ ಬೀಗ ಹಾಕೊಂಡಿದ್ದಾರೆ. ಸಮುದಾಯ ಭವನದ ಬೀಗ ಹಾಕೊಂಡಿದ್ದಾರೆ. ನಾವ್ ಯಾರು ಅಲ್ಲಿ ಹೋಗಿಲ್ಲ. 4 ತಿಂಗಳಾಯ್ತು ಆಗಸ್ಟ್ ಮುಚ್ಚಿರೋದು. ಒಬ್ರು ಕೂಡ ಬೀಗ, ಪೊಲೀಸ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಪೊಲೀಸ್ SP ಅವ್ರಿಗೆ ಕೊಟ್ಟಿದೀವಿ. ಸರ್, ಇದು ಗವರ್ಮೆಂಟ್ ಕಟ್ಟಡವನ್ನ ಯಾರಾದ್ರೂ ಒಡೆದ್ರೆ ಅದು ಅಪರಾಧ. ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂದ್ರೆ ಅವರು ತಗೊಂಡಿಲ್ಲ. ಅಂದ್ರೆ MLAಗಳು ಮಿನಿಸ್ಟರ್ಗಳು ಅಂದ್ರೆ ಈಗ ಏನ್ ಅನ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ಅಂದ್ರೆ ಇವರು ಯಾರನ್ನೋ ಒಂದು ಕಾನೂನು ಅರಿವಿಲ್ಲದೆ ಕೆಲಸ ಮಾಡಕ್ ಶುರು ಆಗ್ಬಿಟ್ಟಿದ್ದಾರೆ ಮೇಡಮ್. ಯಾರೋ ಹೇಳ್ತಾರೆ ಅಂತ ಮಾಡ್ತಾರೆ ಸರ್. ಅವ್ರು ಹೇಳ್ಬಹುದು ಧೈರ್ಯವಾಗಿ, ಇಲ್ಲ ಈ ರೀತಿ ಇದೆ ಕಾನೂನು, ಈ ರೀತಿ ಇದೆ. ನಾನೇ ಹೇಳಿದ್ರು ಹೇಳ್ಬೇಕು ಅವರು, ಇಲ್ಲ ಮೇಡಮ್ ಆಗಲ್ಲ, ಅದು ನಾವು ಈ ತರ ಇದೆ ಕಾನೂನು ಅಂತ ನಮಗ್ ತಿಳಿಸಿ ಹೇಳಿ. ಅದನ್ನ ಬಹಳ ಖುಷಿಯಿಂದ ನಾವು ಒಪ್ಕೋತೀವಿ ಅಲ್ವಾ. ನಾವೆಲ್ಲ ಕಾನೂನಿಗಿನ್ನ ಯಾರ ದೊಡ್ಡೋರಿದ್ದಾರ? ಇಲ್ಲ. ಅಂದ್ರೆ ಇವತ್ತಿನ ಪರಿಸ್ಥಿತಿ ಹೇಗೆ, ಅಧಿಕಾರಿಗಳು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ರಾಜಕಾರಣಿಗಳು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಇಲ್ಲಿ ಉಳಿಸೋ ಪ್ರಶ್ನೆ ದೊಡ್ಡದಾಗಿ ಎದುರಾಗಿದೆ ಅಲ್ಲ ಮೇಡಮ್? ಎದುರಾಗಿದೆ. ಇನ್ನೊಂದೇನಂದ್ರೆ ಅವ್ರೆಲ್ರು ಹೇಳೋದೇನಂದ್ರೆ, ಅವಳು ತುಂಬಾ ಅಳ್ತಾಳೆ ಬಂದು, ಅವರು ಅವ್ರ ತಾಯಿ ಇಬ್ರು ಬಂದು ಕಣ್ಣೀರಿಟ್ಟು ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಸರ್, ನಮಗ್ ತುಂಬಾ ಕಾಟ ಕೊಡ್ತಾರೆ ಸರ್ ಲಲಿತಾ ನಾಯ್ಕ್ ಬಂದು ಅಂತಾರಂತೆ. ಕಾಟ ಯಾಕೆ ಕೊಡ್ತಾರಮ್ಮ, ನೀವೇನೋ ತಪ್ಪು ಮಾಡಿರೋದ ಕೊಡ್ತಾರಂತ ಹೇಳಕ್ ಬಾಯಿ ಇಲ್ವಾ ಇವ್ರಿಗೆ? ನಾನ್ ಸುಮ್ಮನೆ ಕಾಟ ಕೊಡ್ತೀನ? ನಾನ್ ಮಹಿಳಾವಾದಿ. ಮಹಿಳೆಯರು ಎಷ್ಟು ಜನ, ನಾನೇ ಆ ಎಮ್ನಿ ಕೆಲ್ಸ ಕೊಡ್ಸಿದಾಗ ನೋಡಿವಿ ಇದ್ರಲ್ಲಿ. ಈ ಅಂಗನವಾಡಿಗೆ ಫಸ್ಟ್ ಅವ್ರ ಅಪ್ಪ ಬಂದ್ ಕೇಳ್ಕೊಂಡಾಗ, ಒಂದು 10-15 ವರ್ಷದ ಹಿಂದೆ ನಾನು ಎಲ್ರಿಗೂ ಎಷ್ಟ್ ಜನಕ್ ರೆಕಮೆಂಡ್ ಮಾಡಿದೀನೋ ಗೊತ್ತಿಲ್ಲ. ಅದ್ರಲ್ಲಿ ಕೆಲವು ಆಗಿರ್ಬೋದು, ಕೆಲವು ಆಗದೆ ಇರ್ಬಹುದು. ಯಾರಿಗೂ ಮೋಸ ಮಾಡಕ್ ಹೋಗಿಲ್ಲ. ಆದ್ರೆ ಇವ್ರು ತಪ್ಪು ಮಾಡಿದಾಗ ತಪ್ಪಿಗೆ ಶಿಕ್ಷೆ ಆಗದಿದ್ರೆ ಹೇಗೆ ನಾವು ಪ್ರಜಾಪ್ರಭುತ್ವ ಉಳಿಯೋದು ಹೇಗೆ? ಅಂದ್ರೆ ಟೋಟಲಿ ಒಂದು ಸರ್ಕಾರದಲ್ಲಿ ಏನೇನ್ ಕೆಲಸ ಆಗ್ಬೇಕೋ ಆಗ್ತಾ ಇಲ್ಲ, ಆಗ್ಬಾರ್ದು ಆಗ್ತಾ ಇದೆ ಅನ್ಸ್ತಾ ಇದೆ ಮೇಡಮ್. ಆಗ್ತಾ ಇದೆ, ನಿಜ. ನೀವ್ ಹೇಳಿದ್ದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಖಂಡಿತ ಈ ವಿಚಾರ ನಾವು ರವಿ ಗಾಣಿಗ ಅವರು ಈ ರೀತಿ ಹೊಸದಾಗಿ MLA ಆಗಿದ್ದಾರೆ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಮೊದಲ ಹಂತದಲ್ಲೇ ಈ ರೀತಿ ಇವ್ರು ಇದ್ರೆ, ಇವ್ರನ್ನ ಇನ್ನೊಂದು 4-5 ಸರಿ ಗೆಲ್ಸ್ಬಿಟ್ರೆ ಏನ್ ಕತೆ ಮೇಡಮ್? ಏನ್ ಕತೆ? ನಾವು ಬಹಳ ಅವರನ್ನ ಗೌರವದಿಂದ ಕಂಡ್ವಿ, ಹೋಗಿ ಮಾತಾಡ್ಸಿ ಬೇರೆ ಬೇರೆ ವಿಷಯದಲ್ಲಿ ಎಲ್ಲ ಮಾತಾಡಿದ್ವಿ. ಆದ್ರೆ ಅವ್ರದ್ದು ಏನಂದ್ರೆ, ತಾವು ಅಲ್ಲಿ ಅವ್ರ ಕಾನೂನೇ ಇಲ್ಲ, ಅವ್ರಿಗೆ ಕಾನೂನ್ ಬೇಕಾಗಿಲ್ಲ. ನಾನ್ ಮಾಡಿಸ್ತೀನಿ ಹೋಗ್ರು, ನಾನ್ ಕೊಡಿಸ್ತೀನಿ ಹೋಗ್ರಿ, ಆತರ ತಪ್ಪಿದ್ರು ಕೂಡ ತಪ್ಪನ್ನ ಸರಿ ಅನ್ನೋ ತರದಲ್ಲಿ ಹೇಳ್ತಾರೆ. ಅದು MLA ಲಕ್ಷಣ ಅಲ್ಲ. ಅದು ಅವ್ರ ಕಾನೂನು ಅರ್ಥ ಮಾಡ್ಕೋಬೇಕಾಗಿತ್ತು. ಹೌದು ಮೇಡಮ್. ಹಿರಿಯ ರಾಜಕಾರಣಿಯಾಗಿ ತಾವು ಏನನ್ನ ಕಂಡಿದ್ದೀರಾ ಅನ್ನೋದನ್ನ ಸರ್ಕಾರ ಈಗ ಗಮನಿಸಬೇಕು. ಈ ನಿಟ್ಟಿನಲ್ಲಿ CM ಮೊದಲ್ಗೊಂಡು ಎಲ್ಲರ ಮೇಲೆ ಅವರು ಅವ್ರು ಮೊದಲೇ ಹೇಳ್ಕೊಟ್ಟಿದ್ರು ಹೇಗ್ ನಡ್ಕೋಬೇಕು ಶಾಸಕರು ಅಂತ. ಇನ್ನೊಂದ್ಸರಿ ಕ್ಲಾಸ್ ಮಾಡೋ ಅಗತ್ಯ ಇದೆ ಅಂತ ಕಾಣ್ತದೆ ಮೇಡಮ್. ನಮಸ್ತೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.